ನಮಸ್ಕಾರ ಸ್ನೇಹಿತರೆ, ಆತ್ಮಭಕ್ತಿ ನಿಮ್ಮ ಜಯಶ್ರೀ ಜೊತೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಜೀವನದಲ್ಲಿ ಕೆಲವು ಕ್ಷಣಗಳು ಬರ್ತವೆ. ಒಂದು ಮಾತು, ಒಂದು ನಿರ್ಧಾರ ನಮ್ಮ ಬದುಕನ್ನೇ ಬದಲಾಯಿಸಿಬಿಡುತ್ತೆ. ಇವತ್ತು ನಾನು ಹೇಳೋ ಈ ಕತೆ ಅಹಂಕಾರದಿಂದ ಕುಸಿದ ಒಬ್ಬ ಶಿಷ್ಯನ ಕತೆ, ಮತ್ತೆ ವಿನಯದಿಂದ ಎದ್ದ ಒಬ್ಬ ಮಹಾನ್ ಋಷಿಯ ಕತೆ. ಪ್ರಾಚೀನ ಭಾರತದ ಪವಿತ್ರ ಕಾಲದಲ್ಲಿ ಯಜ್ಞವಲ್ಕ್ಯ ಎಂಬ ಒಬ್ಬ ಮಹಾನ್ ಋಷಿ ಇದ್ದರು. ಅವರು ಅಪಾರ ಜ್ಞಾನವನ್ನ ಹೊಂದಿದವರಾಗಿದ್ದರು. ವೇದಗಳಲ್ಲಿ ಪರಿಣಿತಿಯನ್ನ ಪಡೆದವರು. ಅವರು ತಮ್ಮ ಗುರುವಾದ ವೈಶಂಪಾಯನವರ ಆಶ್ರಮದಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ರು. ಆಶ್ರಮವು ಶಾಂತಿ ಮತ್ತು ಪವಿತ್ರತೆಯಿಂದ ತುಂಬಿತ್ತು. ಹಸಿರು ಮರಗಳು, ಹಕ್ಕಿಗಳ ನಾದ ಮತ್ತು ವೇದ ಮಂತ್ರಗಳ ಘೋಷ ಎಲ್ಲವೂ ಸೇರಿ ಅದ್ಭುತ ವಾತಾವರಣವನ್ನ ಸೃಷ್ಟಿಸಿದ್ದವು. ಯಜ್ಞವಲ್ಕ್ಯರು ಶಿಷ್ಯರಲ್ಲಿ ಅತ್ಯಂತ ಪ್ರತಿಭಾವಂತರಾಗಿದ್ದರು. ಅವರು ಯಾವ ವಿಷಯವನ್ನಾದರೂ ಬೇಗ ಅರ್ಥ ಮಾಡಿಕೊಳ್ಳಬಲ್ಲವರಾಗಿದ್ದರು. ಆದರೆ ಆ ಪ್ರತಿಭೆಯ ಜೊತೆಗೆ ನಿಧಾನವಾಗಿ ಅಹಂಕಾರವೂ ಕೂಡ ಬೆಳೆಯತೊಡಗಿತ್ತು. ಒಂದು ದಿನ ವೈಶಂಪಾಯನರಿಗೆ ಒಂದು ಗಂಭೀರ ದೋಷ ಉಂಟಾಗುತ್ತೆ. ಪುರಾಣಗಳ ಪ್ರಕಾರ ಅವರು ಅನವಧಾನದಿಂದ ಒಬ್ಬ ಋಷಿಯನ್ನ ಕೊಂದರು. ಇದನ್ನ ಬ್ರಹ್ಮಹತ್ಯಾ ದೋಷ ಎಂದು ಕರೆಯಲಾಗುತ್ತದೆ. ಈ ದೋಷವು ತುಂಬಾ ಭಾರವಾದದ್ದು. ಅದನ್ನ ಪರಿಹರಿಸಲು ಅವರು ಒಂದು ಮಹಾಯಜ್ಞವನ್ನ ಮಾಡೋದಕ್ಕೆ ನಿರ್ಧಾರ ಮಾಡ್ತಾರೆ. ಅವರು ತಮ್ಮ ಎಲ್ಲಾ ಶಿಷ್ಯರನ್ನ ಕರೆದು, ನಾವು ಎಲ್ಲರೂ ಸೇರಿ ಈ ಯಜ್ಞವನ್ನ ಮಾಡಿ ದೋಷವನ್ನ ನಿವಾರಿಸೋಣ ಅಂತ ಹೇಳ್ತಾರೆ. ಎಲ್ಲ ಶಿಷ್ಯಂದರು ಕೂಡ ಅದಕ್ಕೆ ವಿನಯದಿಂದ ಒಪ್ಪಿಕೊಳ್ತಾರೆ. ಆದರೆ ಆ ಸಂದರ್ಭದಲ್ಲಿ ಯಜ್ಞವಲ್ಕ್ಯರು ಮುಂದೆ ಬಂದು, ಗುರುವೇ, ಈ ಯಜ್ಞವನ್ನ ನಾನು ಒಬ್ಬನೇ ಮಾಡಬಲ್ಲೆ ಅಂತ ಹೇಳ್ತಾರೆ. ಈ ಮಾತು ವೈಶಂಪಾಯನರಿಗೆ ಅಹಂಕಾರವಾಗಿ ತೋಚಿತು. ಅವರ ಮನಸ್ಸಿಗೆ ನೋವಾಯಿತು. ಅವರು ಕೋಪದಿಂದ ಹೇಳ್ತಾರೆ, ನೀನು ಗರ್ವದಿಂದ ಮಾತನಾಡುತ್ತಿದ್ದೀಯ. ಹೀಗಾಗಿ ನನ್ನಿಂದ ಕಲಿತ ಎಲ್ಲಾ ವೇದ ಜ್ಞಾನವನ್ನು ಹಿಂದಿರುಗಿಸು ಎಂದು ಹೇಳ್ತಾರೆ. ಗುರುವಿನ ಮಾತಿಗೆ ಕಟ್ಟುಬಿದ್ದ ಯಜ್ಞವಲ್ಕ್ಯರು ತಮ್ಮೊಳಗಿನ ವೇದ ಜ್ಞಾನವನ್ನ ಹೊರಹಾಕ್ತಾರೆ. ಆ ದೃಶ್ಯ ತುಂಬಾ ವಿಸ್ಮಯಕಾರಿಯಾಗಿತ್ತು. ಆ ಜ್ಞಾನವನ್ನ ಅಲ್ಲೇ ಇದ್ದ ತಿತ್ತರಿ ಪಕ್ಷಿಗಳು ತೆಗೆದುಕೊಂಡವು. ಅದರಿಂದ ಆ ವೇದದ ಭಾಗಕ್ಕೆ ತೈತ್ತರೀಯ ಎಂಬ ಹೆಸರು ಕೂಡ ಬಂದಿತ್ತು. ಆ ಕ್ಷಣದಲ್ಲಿ ಯಜ್ಞವಲ್ಕ್ಯರು ಸಂಪೂರ್ಣ ಖಾಲಿಯಾಗಿ ಬಿಟ್ಟಿದ್ರು. ಅವರು ಹೊಂದಿದ್ದ ಎಲ್ಲಾ ಜ್ಞಾನವನ್ನ ಕಳೆದುಕೊಂಡಿದ್ರು. ಆದರೆ ಅವರು ಕುಗ್ಗಲಿಲ್ಲ. ಅವರು ಈ ಘಟನೆಯ ಮೂಲಕ ತಮ್ಮ ತಪ್ಪನ್ನ ಅರಿತುಕೊಂಡರು. ಅಹಂಕಾರವೇ ತಮ್ಮ ಪತನಕ್ಕೆ ಕಾರಣವಾಗಿದೆ ಎಂದು ತಿಳಿದುಕೊಂಡರು. ಅವರು ಮತ್ತೆ ನಾನು ಇನ್ನಷ್ಟು ಶ್ರೇಷ್ಠವಾದ ಜ್ಞಾನವನ್ನ ಪಡೆಯಬೇಕು. ಅವರು ಕಠಿಣ ತಪಸ್ಸನ್ನ ಪ್ರಾರಂಭ ಮಾಡ್ತಾರೆ. ಸೂರ್ಯ ದೇವರನ್ನ ಭಕ್ತಿಯಿಂದ ಆರಾಧನೆ ಮಾಡ್ತಾರೆ. ದಿನಗಳ ಕಾಲ, ತಿಂಗಳುಗಳ ಕಾಲ ಅವರು ನಿರಂತರವಾಗಿ ತಪಸ್ಸನ್ನ ಮಾಡ್ತಾರೆ. ಕೊನೆಗೆ ಅವರ ಭಕ್ತಿ ಮತ್ತು ಪರಿಶ್ರಮದಿಂದ ಸಂತೋಷಗೊಂಡ ಸೂರ್ಯ ದೇವರು ಅವರಿಗೆ ದರ್ಶನವನ್ನ ನೀಡ್ತಾರೆ. ಯಜ್ಞವಲ್ಕ್ಯ, ನೀನು ಈಗ ನಿಜವಾದ ಜ್ಞಾನಕ್ಕೆ ಅರ್ಹನಾಗಿದ್ದೀಯ. ಅವರು ಯಜ್ಞವಲ್ಕ್ಯರಿಗೆ ಹೊಸ ವೇದದ ಜ್ಞಾನವನ್ನು ಕೂಡ ನೀಡ್ತಾರೆ. ಅದುವೇ ಶುಕ್ಲ ಯಜುರ್ವೇದ. ಈ ಜ್ಞಾನವು ಅತ್ಯಂತ ಶುದ್ಧ ಮತ್ತು ಉನ್ನತವಾದದ್ದು. ಇದರಿಂದ ಯಜ್ಞವಲ್ಕ್ಯರು ಮತ್ತೆ ಮಹಾನ್ ಋಷಿಗಳಾಗ್ತಾರೆ. ಆದರೆ ಈ ಬಾರಿಯವರು ಕೇವಲ ಜ್ಞಾನವಂತರಾಗಿರಲಿಲ್ಲ, ವಿನಯ ಮತ್ತು ಆತ್ಮಜ್ಞಾನ ಹೊಂದಿದ ಮಹಾನ್ ಜ್ಞಾನಿಯಾಗಿದ್ದರು. ಈ ಕಥೆ ನಮಗೆ ಹೇಳೋದು, ಅಹಂಕಾರವು ನಮ್ಮನ್ನ ಕೆಳಗೆ ತರುತ್ತದೆ, ವಿನಯವು ನಮ್ಮನ್ನ ಎತ್ತರಕ್ಕೆ ಎತ್ತುತ್ತದೆ. ತಪ್ಪುಗಳು ನಮ್ಮನ್ನ ನಿಲ್ಲಿಸುವುದಿಲ್ಲ, ಅವು ನಮ್ಮನ್ನ ಸರಿಯಾದ ದಾರಿಗೆ ತರುತ್ತವೆ. ಪರಿಶ್ರಮ ಮತ್ತು ಭಕ್ತಿಯಿಂದ ನಾವು ಕಳೆದುಕೊಂಡಿದ್ದಕ್ಕಿಂತ ಉತ್ತಮವಾದುದನ್ನು ಪಡೆಯಬಹುದು. ಇಂತಹ ಆಧ್ಯಾತ್ಮಿಕ ಕಥೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಧನ್ಯವಾದಗಳು.